ಅಂಬವ ಪಂಚವ ಸರಸ್ವತಿ ಎಲ್ಲದಿರವ ಲಗುನ ಬರ್ರಿ. ಅಯ್ಯ ಸರಸ್ವತಿ ಬರೀ ಕೈಯಾಗ ಬಂದಿಲ್ಲವ. ಆಕೆ ಪಲ್ಲವಿಗೆ ಮತ್ತು ಆ ಹುಡುಗಿಗೆ ಕೂಸಿಗೆ ಇಬ್ಬರಿಗೂ ಆರತಿ ಮಾಡ್ಬೇಕು. ಆರತಿ ತಟ್ಟಿ ತಂಬೋಗವ ಎಷ್ಟೊತ್ತದ ಅವ್ರು ಎಷ್ಟು ತನಕ ಹಾರ ಕುತ್ಕೋಬೇಕಿನ. ಅಯ್ಯೋ ಅತ್ಯಾರ ನಿಮ್ಗೆ ಹೇಳಿತಿಲ್ರಿ, ಇನ್ನೇನು ಊರು ಸಮೀಪ ಇರಬೇಕಾದ್ರೆ ಹೇಳ್ರಿ ಅತ್ಯಾರ, ಫೋನ್ ಹಚ್ಚಿರಿ, ಆರತಿ ತಟ್ಟಿ ಎಲ್ಲ ರೆಡಿ ಮಾಡ್ಕೊತೀವಿ. ನೀವು ಬರಷ್ಟಿಗೆ ಅಲ್ಲಿ ಹೊರಗಡೆ ಆರತಿ ತಟ್ಟಿ ಹಿಡ್ಕೊಂಡು ನಿಂತ್ಕೋತೀವಿ. ಅವ್ರು ಬಂದ ತಕ್ಷಣ ಆರತಿ ಮಾಡಿ ಒಳಗಡೆ ಕಳ್ಕೊಂಡ್ರಾತ ಅಂತ ಅನ್ಕೊಂಡಿದ್ವಿ. ನೀವು ನೋಡಿದ್ರೆ ಫೋನ್ ಹಚ್ಚಲಿಲ್ಲ. ನಾವಿನ್ನ ಪುಣ್ಯಕ್ಕೆ ಆರತಿ ತಟ್ಟಿ ಎಲ್ಲ ರೆಡಿ ಇಟ್ಟಿದ್ವಿ. ಅದು ಆರತಿ ಇದು ದೀಪ ಅಷ್ಟ ಹಚ್ಕೊಂಡು ಬರಾಕುಂತ ತಡ್ರಿ ಅತ್ತಾರವ. ಇದು ಅಂಬವಕ್ಕ ಮತ್ತು ಪಂಚವಕ್ಕ. ಹೌದನ ಹ್ಞೂನ ಯವ್ವ ಫೋನ್ ಹಚ್ಬೇಕಂದ್ವಿ. ನಂಗೆ ಹಂಗೆ ಮಾತಾಡ್ಕೊತ ಬಂದ್ವಲ್ಲ, ಅಲ್ಲಿ ಲಕ್ಷಕ ಬಂದಿಲ್ಲ. ಈಗ ಮನೆ ಮುಂದೆ ಬಂದ ಮೇಲೆ ನೆನಪಾತ, ಅಯ್ಯೋ ಫೋನ್ ಹಚ್ಬೇಕಾಗಿತ್ತು ನೋಡ ಅಂತಂದು. ಯಾವ್ರು ನೋಡಿರಿ ಹೊರಗಡೆ ನಿಂತಾರವ ಲಗು ಲಗುನ. ಬಂದ್ವಿ ಅತ್ತೆ ಬಂದ್ವಿ ಬಂದ್ರೆ ಚಲೋ ಆತು. ಲಕ್ಷ್ಮೀ ಕೂಸನ್ ಹಿಡ್ಕೊಂಡಾಳ, ಪಲ್ಲವಿ ನಿಂತಾಳ. ಲಗುನ ಊರವ ಪೂಜೆ ಮಾಡಿ ಒಳಗಡೆ ಕರ್ಕೊಂಬರ್ರಿ. ಸರಿ ರೀ ಅತ್ಯಾರ. ಅತ್ಯಾರ ಅಂದ್ರೂ ನೀವು ಬರೋದು ತಡಾನ ಆತಲ್ರಿ, ಲಗುನ ಬರ್ತೀನಂತ ಅಂದಿದ್ರಲ್ಲ. ಯವ್ವ ಅಲ್ಲಿ ಅದೇನೇ ಆಸ್ಪತ್ರೆದು ಎಲ್ಲ ಮುಗಿಸ್ಕೊಂಡು ಅದು ಏನೇನ ಬಿಲ್ಲು ಅದು ಇದು ಕ್ಲಿಯರ್ ಮಾಡೋಕು ಹಂಗೆ ಹಿಂಗೆ ಅಂತಂದು ಏಟೋತನ ಮಾಡಿಬಿಟ್ರೆ ಯವ್ವ ಅಲ್ಲೇ ಆಸ್ಪತ್ರೆಯಾಗ ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ಈಟೊತ್ತಾತು ನೋಡ ಯವ್ವ. ನಮಗೂ ಕುಂತು ಕಾರ್ನಾಗ ನಡ ಅನ್ನೋದು ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ನೋಡಿ. ಹಂಗಂಗೆ ಪಲ್ಲವಿದು ಕಾಣಿ ಎಲ್ಲ ಸ್ವಚ್ಛ ಮಾಡಿಟ್ಟಿರೇನ ಎಲ್ಲ ಮಾಡಿರ್ತೀರಿ. ಹಂಗೆ ಕೇಳಾಕೊಂತೀನವ, ಮತ್ತೇನು ಬೇಸರ ಮಾಡ್ಕೊಬೇಡ. ಅಯ್ಯೋ ಅತ್ಯಾರ ಅದ್ರಾಗ ಏನೈತ್ರಿ, ಇಲ್ಲ ಅಷ್ಟು ಎಲ್ಲ ರೆಡಿ ಮಾಡಿ ಸ್ವಚ್ಛ ಮಾಡಿ ಧೂಳಿಳಂದು ಎಲ್ಲ ಸ್ವಚ್ಛ ಮಾಡಿಟ್ಟೈತ್ರಿ. ಕೂಸಿಗೆ ಮತ್ತು ಅಕ್ಕಿಗೆ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟೈತೆ ನೋಡ್ರಿ ಅತ್ಯಾರ. ಚಲೋ ಆತು ಬಿಡವ, ಬಾಣಂತಿದ್ದು ಕಾಣೆಲ್ಲ ಸ್ವಚ್ಛ ಇರ್ಬೇಕು ಅಂದಂಗೆ. ನಿನ್ನ ಮಗ ಇಲ್ಲ ನಾನು ಕಾಣವಲ್ಲಲ್ಲ, ಅವನು 2-3 ದಿನ ಆತು ನೋಡೇ ಎಲ್ಲ ನೋಡಂಗೆ ಅನ್ಸ್ಬಿಟ್ಟೈತೆ ನನಗತ್ತು. 2-3 ದಿನ ಅಂತೀನಿ, 2-3 ದಿನ ಆತು ಮಾತಾಡ್ಸಿಲ್ಲ. ಏನು ಮಾಡಕ್ಕಂತಾನ? ಅಯ್ಯೋ ಅತ್ಯಾರ ಇಷ್ಟ ತನಕ ಎದ್ದಿದ್ದಾರಿ. ನಾ ಪಾಪು ನೋಡ್ಬೇಕು, ಪಾಪು ನೋಡೋಕಂತಂದು ಇಷ್ಟ ತನಕ ಎದ್ದಿದ್ದ. ಈಗ ಮಕ್ಕೊಂಡ ಆಟಾಡಿ ಸುಸ್ತಾಗಿ. ಹೌದನ ಮಕ್ಕಳು ಬಿಡ. ಅವ್ನು ಎದ್ದ ತಕ್ಷಣ ಮೊದಲು ನಂತ ಅಲ್ಲಿ ತೊಗೊಂಬ ನೀನು. ನಂಗೆ ನೋಡಂಗೆ ಆಗ್ಬಿಟ್ಟೈತೆ, ಅವ್ನು ಭಾಳ ದಿನ ಆಗ್ಬಿಟ್ಟೈತಿ ನೋಡ್ಲಾರ್ದ ಅವ್ನ ಜೊತೆ ಆಟಾಡ್ಲಾರ್ದ. ಸರಿ ತಗೋರಿ ಅತ್ತ. ಅವನೆದ್ದ ಅಂದ್ರೆ ಸೀದಾ ನಿಮ್ಮ ತಲೆನ ಕರ್ಕೊಂಬರ್ತೀನಿ. ಅಂದಂಗೆ ಪಲ್ಲವಿದ ಕಾಣಿ ಒಂದ್ಸಲ ನೀವು ನೋಡೋಗ್ರಿ. ಮತ್ತೇನಾರು ಅಲ್ಲಿ ಇಡಬೇಕು ಏನಾರು ಇದ್ರೆ ಹೇಳ್ರಿ, ನಾವು ತಂದಿರ್ತೀವಂತ. ನೀವೆಲ್ಲ ಸ್ವಚ್ಛ ಮಾಡಿ ಎಲ್ಲ ಇಟ್ಟಿರ್ತೀರಿ ತಗೋರವ. ನಿಮ್ಗೇನು ಮತ್ತೆ ನಾನೇನಾರು ಕೆಲಸ ಹೇಳೋ ಅವಶ್ಯಕತೆ ಐತಾನೆ? ಏನಿಲ್ಲ, ನೀವ ಎಲ್ಲ ಮಾಡ್ತೀರವ. ಪುಣ್ಯ ಮಾಡಿ ನಾನಂತೂ ನಿಮ್ಮಂಥ ಸೊಸೆರನ್ನು ಪಡೆಯೋಕೆ ನೋಡಿದ್ರೆ ನಾನು ಹೇಳಲಾಗಿದ್ದೆ ನಿಮಗೆ ಪಲ್ಲವಿದ ಕಾಣಿ ಎಲ್ಲ ಸ್ವಚ್ಛ ಮಾಡೋಕೆ. ನೀವ ನೋಡ್ರಿ ಆಕೆ ಬರೋಷ್ಟಿಗೆ ಕಾಣಿ ಗಿಣಿ ಎಲ್ಲ ಸ್ವಚ್ಛ ಮಾಡಿಟ್ಟಿರಿ. ಅಯ್ಯೋ ಅತ್ಯಾರ ಅದ್ರಾಗ ಏನೈತ್ರಿ ಹೇಳೋದು. ಮತ್ತು ಅಲ್ಲ ಅಂದ್ರೆ ಬಾಣಂತಿ ಕೋಣೆಲ್ಲ ಮತ್ತು ಅಲ್ಲಿ ಏನಾರ ಇಡಬೇಕು, ಕೂಸಿಗೆ ಏನಾರು ಬೇಕಾತು, ಚಾದರ ಅವು ಇವು ಮತ್ತೇನಾರು ಇದ್ರೆ ಹೇಳಂತ್ರಿ ಅಂತ. ಅದಕ್ಕೆ ಒಂದ್ಸಲ ಕ್ವಾಣಿಗೆ ಹೋಗಿ ನೋಡ್ರಿ. ಸರಿ ತಗೋರ ಬಂಗಾರ. ಅಂದಂಗೆ ಪಲ್ಲವಿನ ಸ್ವಲ್ಪ ನೀವು ಕ್ವಾಣೆ ಕರ್ಕೊಂಡು ಬಂದುಬಿಟ್ರೆ ನಾಷ್ಟೊತ್ತಿಗೆ ಕ್ವಾಣೆ ಎಲ್ಲ ಒಂದ್ಸಲ ನೋಡ್ತೀನಂತ. ಸರಿ ರೀ ಅತ್ಯಾರ. ಅಬ್ಬಾ ಪಾಪ ಎಲ್ಲರೂ ಸೊಸೆಯರು ಸೇರಿ ಕೋಣಿನ ಸ್ವಚ್ಛ ಮಾಡಾರ ನೋಡು. ಬಾಣಂತಿ ಕೋಣೆ ಅಂದ್ರೆ ಹಿಂಗಿರ್ಬೇಕು. ಪಾಪ ನನ್ನ ಸೊಸೆಯರಿಗೆ ನಾ ಏನು ಹೇಳಿಲ್ಲ ಅಂದರೂ ಅಷ್ಟು ಹೊತ್ತು ತಾವ ಎಲ್ಲ ಕೆಲಸನೂ ಮುಂದುವರೆದು ಮಾಡ್ತಾರೆ. ಇಷ್ಟು ದಿನ ಪಾಪ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇವ್ರ ಮೇಲೆನ ಒದರಾಡ್ತಿದ್ದೆ ಅಂದರೂ ಒಂದು ಸ್ವಲ್ಪನೂ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡಿಲ್ಲ. ಮತ್ತು ನನ್ನ ಜೊತೆ ಚಂದನ ತಂಗ ಮಾತಾಡ್ತಾರೆ. ನನ್ನ ಮಗಳದು ಡಿಲಿವರಿ ಆಗೈತಂತ ಅಂದ ತಕ್ಷಣ ಪಾಪ ಮನೆಯಾಗಿರೋರೆಲ್ಲರೂ ಗಾಡಿ ಮಾಡ್ಕೊಂಡು ಬಂದು ಆಕಿನ ಮಾತಾಡಿಸಿ ಹೋದರು. ಮತ್ತು ಲಕ್ಷ್ಮವ್ವ 2 ದಿನ 3 ದಿನ ಒಂದ ಸಮನ ಇಲ್ಲಿಗೆ ಆಸ್ಪತ್ರೆಗೆ ಊಟ ಹಿಡ್ಕೊಂಡು ಅಡ್ಡಾಡ. ಪಾಪ ಎಲ್ಲರೂ ಎಷ್ಟು ಕೇರ್ ಮಾಡಾಕುಂತಾರ ನನ್ನ ಮಗಳಿಗೆ. ಬಾರವ್ವ ಪಲ್ಲವಿ, ಬಾ ಸೊಕಾಸ್ ಬಾ ಒಂದು ಸ್ವಲ್ಪ. ಪಲ್ಲವಿ ಒಬ್ಬಕ್ಕೆ ಬಂದಿಲ್ಲವ, ಮಗಳೆಲ್ಲದಳ? ಅಯ್ಯೋ ಅತ್ಯಾರ ಆಕೆನ ಇದು ಹೊರಗಡೆ ಅಂಬವ್ವ ಸರಸ್ವತಿ ಅವರೆಲ್ಲ ಎತ್ಕೊಂಡು ಕುಂತಾರ. ಇರಬೇಕಾ, ಒಂದು 2 ನಿಮಿಷ ಎತ್ಕೋತೀವಿ, ಆಮೇಲೆ ಕಳಿಸ್ತೀವಂತ. ಪಲ್ಲವಿ ನೀವು ಹೋಗಿರವ ಕೋಣ್ಯಾಗ ಹೋಗಿ ಒಂದು ಸ್ವಲ್ಪ ಕುತ್ಕೊಂಡಿರೋ ಕರ್ಕೊಂಬರ್ತೀವಿ ಅಂತ ಅಂದ್ರೆ. ಹ್ಞೂ ಬೇವ ಎತ್ಕೋತೇನಂತ ಅಂದ್ರೆ ಅದಕ್ಕೆ ಕೊಟ್ಟು ಬಂದೆ. ಹೌದನ, ಇರಲಿ ಬಿಡು. ಪಾಪ ಅವರು ಮನೆಯಿಂದ ಎತ್ಕೊಂಡೆ ಇಲ್ಲ, ಅವತ್ತು ಬಂದು ನೋಡೋಗಿದ್ದಲ್ಲ ಅಷ್ಟಲ್ಲ. ಎತ್ಕೊಳ್ಳಿ ಬಿಡು. ಅಂದಂಗೆ ನೀನು ಒಂದು ಸ್ವಲ್ಪ ಅಡ್ಡಾಕೇನ ಏನು ಸ್ನಾನಾಗಿನ ಮಾಡಿನ ಬಂದು ಮಕ್ಕೊಂಡ್ಬಿಡ್ತೀಯ ಏನಾರು ತಿಂದು. ಪಲ್ಲವಿ ಬಿಸಿ ಬಿಸಿ ನೀರು ಕಾದಾವು, ಜಳಕ ಮಾಡಿಬಿಡು. ಜಳಕ ನಾನೇ ಮಾಡಿಸ್ತೀನಿ ಬಾ. ಜಳಕ ಮಾಡಿ ಏನಾರ ಮಾಡ್ತಾರ ತಿನ್ನಕ್ಕಾಗಲಿ, ನಿಂಗೆಲ್ಲ ರೆಡಿ ಇಟ್ಟಾರಂತ ಮಾಡ್ತಾರಂತೆ ಬಿಸಿ ಬಿಸಿದು. ಒಂದು ಸ್ವಲ್ಪ ಏನಾರ ತಿಂದು ಮಕ್ಕೊಂಬಿಡವ. ಅಂದ್ರೆ ಮತ್ತೆ ಒಂದು 2-3 ತಾಸು ನಿದ್ದೆ ಆಕೈತೆ ನಿಂದು ಚಲೋನತ್ತಂಗೆ. ಅಲ್ಲೂ ಆಸ್ಪತ್ರೆಯಾಗ ಚಂದನತ್ತಂಗೆ ಮೈಗೆಲ್ಲ ನೀರು ಹತ್ತಂಗೆ ನೀರು ಹಾಕಿಲ್ಲ. ಅದು ಅಲ್ದ ಚಂದನತ್ತಂಗೆ ನಿದ್ದೆನೂ ಆಗಿಲ್ಲ ನಿಂದು. ಅದಕ್ಕೆ ಒಂದು ಸ್ವಲ್ಪ ಜಳಕ ಗಿಳಕ ಮಾಡಿ ಬಿಸಿ ಬಿಸಿದ ನೀ ಜಳಕ ಮಾಡಿ ಕಾಸ್ಕೊಂಡು ಒಂದು ಸ್ವಲ್ಪ ಏನಾರು ತಿಂದು ಮಕ್ಕೊಂಬಿಡವ. ಹುಡುಗಿಗೆ ಹಾಲು ಕೊಡಿಸಿ ನಿಮ್ಮ ಮಕ್ಕೋ. ಅಕಸ್ಮಾತ್ ಹುಡುಗಿ ಏನಾರು ಎದ್ದಿತ್ತಂದ್ರೆ ನಾವು ಯಾರು ಕರ್ಕೋತೀವಂತ. ಸರಿ ಅತ್ತಿಗೆಮ್ಮ, ನೀವು ಹೆಂಗಂತೀರಿ ಹಂಗೆ. ಲಕ್ಷ್ಮಕ್ಕ ಇಲ್ಲದಿನ್ಲೇ ಇತ್ತಾಗ ಪಲ್ಲವಿ ಕೋಣ್ಯಾಗ. ಯಾಕ ಇಲ್ಲದೇನ? ಅದ ನಿಂತಲ್ಲ ಒಂದು ಸ್ವಲ್ಪ ಮಾತಾಡೋದಿತ್ತು, ಬರ್ತೀಯನ್ ಬೇ? ಹೌದಾ, ಅಂದಂಗ ಬರ್ತೀನಿ. ಪಲ್ಲವಿಗೆ ನೀರು ಕದವನ
ಹಾಂ ಅದೇ ಬಚ್ಚಲಕ್ಕೆ ಹಾಕಿದ್ರೆ ಆಕೆ ಒಂದು ಸ್ವಲ್ಪ ಸ್ನಾನಗಿನ ಹಾಕಿ ಒಂದು ಸ್ವಲ್ಪ ತಿನ್ನಕ್ಕೆ ಏನಾರು ಕೊಟ್ರೆ ತಿಂದು ಮಲ್ಕೋತಾಳ. ಹಾಂ ಬೇಕಾ ನೀರಿಗೀರು ಎಲ್ಲ ಕಾದಾವು ಈಗಾರ ಬಂದಾಳ ಒಂದು ಸ್ವಲ್ಪ ಇದರಿಂದ ಒಂದು 2 ನಿಮಿಷ ಅಡ್ಡಾಗ್ಲಿ ತಡಿ, ಯಾಕಂದ್ರೆ ನಡ ಹಿಡ್ಕೊಂಡ್ಬಿಟ್ಟಿರ್ತೈತೆ ಅಲ್ಲಿಂದ ಕುತ್ಕೊಂಡ ಬಂದಾಳಲ್ಲ. 2 ನಿಮಿಷ ಅಡ್ಡ ಆದ್ಲಂದ್ರೆ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಅಷ್ಟೊತ್ತಿಗೆ ನಾವು ಬಚ್ಚಲಕ್ಕೆ ನೀರಿಗೀರೆಲ್ಲ ತೋಡಿ ಆಮೇಲೆ ಕರೆದ್ರೆ ಸ್ನಾನ ಮಾಡಿಸ್ಬೋದು, ಹೌದಿಲ್ಲ? ಹ್ಞೂ ಅತ್ತಿಯಮ್ಮ, ಇಷ್ಟು ತನಕ ಕುತ್ಕೊಂಡು ಬಂದುಬಿಟ್ಟಿನಲ್ಲ, ನಡ ಒಂದು ಸ್ವಲ್ಪ ಹಿಡ್ದಂಗೆ ಆಗ್ಬಿಟ್ಟೈತಿ. ಒಂದು 5 ನಿಮಿಷ ಹಿಂಗೆ ಅಡ್ಡ ಹಾಕೀನಿ, ನೀವು ನೀರಿಗೀರೆಲ್ಲ ಬಚ್ಚಲಕ್ಕೆ ತೋಡಿದ ಮೇಲೆ ಕರೆಗೆ ಬರ್ತೀನಿ. ಸರಿ ನಾವು ಹಂಗಾದ್ರೆ ನೀನು ಅಡ್ಡಾಗಿರ, ಅಷ್ಟೊತ್ತಿಗೆ ನೀರಿಗಿರೆಲ್ಲ ತೋಡಿ ಬಚ್ಚಲಕ್ಕೆ ಬರ್ತೀನಂತ, ಅವಾಗ ಕರಿತೀನಿ, ನೀನು ಯಾವಾಗ ಬರಂತೆ ಅಂತ. ಸರಿ ಅತ್ತಿಯಮ್ಮ. ಯವ್ವ ಅತ್ತಿಗೆಮ್ಮ ನೋಡಿದೇನ ಎಷ್ಟು ಕಾಳಜಿ ಮಾಡ್ತಾಳೆ ನನ್ನನ್ನು. ಅಲ್ಲಿಂದ ಪಾಪ ಒಂಥರ ತನ್ನ ಮಗಳಿಗೆ ಹೆಂಗೆ ಕಾಳಜಿ ಮಾಡ್ತಾಳೆ ನೋಡು, ಹಂಗೆ ಕಾಳಜಿ ಮಾಡ್ಕೊಂತ ಬಂದಾಳ ಬೇ ನನಗೆ. ಇಲ್ಲೂ ನೋಡು ತಾನ ಸ್ನಾನ ಹಾಕಿಸ್ತೀನಿ ಅಂತಾಳೆ. ಹಾಂ ನಂಗೆ ತಾಯಿ ಇದ್ದಂಗೆ ಆಗ್ಬಿಟ್ಟಾಳೆ ನೋಡ್ಬೇ ಅತ್ತಿಗೆಮ್ಮ, ಲಕ್ಷ್ಮಣ ಅತ್ತಿಗೆಮ್ಮ. ಹ್ಞೂನವ ನಿಜ, ಆಕೆ ನಿನಗೆ ತಾಯಿ ಇದ್ದಂಗೆ. ನಾನು ಇನ್ನು ನಿನಗೇನ ಅಷ್ಟು ಕಾಳಜಿ ಮಾಡಬಲ್ಲೆ, ಪ್ರತಿಯೊಂದೂ ಆಕಿನ ಬಂದು ನಿನಗೆ ಕಾಳಜಿ ಮಾಡಕ್ಕಂತಾಳೆ. ಸರಿನವ ಒಂದು ತಟ್ಟಗೆ ಅಡ್ಡಾಗ, ನಾನು ಕೆಳಗಡೆ ಹೋಗ್ತೀನಿ. ಪಾಪ ಯಾರನ್ನೂ ಮಾತಾಡ್ಸೇ ಇಲ್ಲ. ಅಲ್ಲಿ ನಿಮ್ಮ ಊರಿಗೆ ಬಂದಿದ್ನಾ, ಅಲ್ಲಿಂದ ಆಸ್ಪತ್ರೆ ಆಗಿದ್ನಾ, ಆಸ್ಪತ್ರೆ ಬಂದೆವು, ಯಾರ ಜೊತೆ ಮಾತಾಡೋಕ್ಕಾಗಿಲ್ಲಲ್ಲ. ನೀವು ಒಂದು 5 ನಿಮಿಷ ಅಡ್ಡಾಗ, ನೀರು ಕಾದ್ಮೇಲೆ ಬಚ್ಚಲಕ್ಕೆಲ್ಲ ತೋಡ್ತಾರಲ್ಲ, ಆಮೇಲೆ ಕರೆಯಾಕೆ ಬರ್ತಾರಲ್ಲ, ನಾನೇ ಬೇಕಾದ್ರೆ ನೀನು ಬಂದು ಕರ್ಕೊಂಡು ಹೋಗಿನಂತ. ಹ್ಞೂ ಸರಿನವ. ಬಾ ಲಕ್ಷ್ಮಕ್ಕ ಲಘುನ. ಏನ್ಲೇ ಏನೋ ಮಾತಾಡೋದೈತೆ ಕರೆದಿಲ್ಲ. ಅಲ್ಲಿ ಪಲ್ಲವಿಗೆ ಪಾಪ ಜಾಗಗಳಿಗೆ ಹಾಕಿ ಏನಾರು ತಿನ್ನಿಸಿ ಮಲಗಿಸ್ಬೇಕು. ನಡಕ್ಕೆ ನಿಂದೇನ ಆಮೇಲೆ ಮಾತಾಡಿದ್ರೆ ಆಗಲ್ಲನ? ಹಂಗಲ್ಲ ಲಕ್ಷ್ಮಕ್ಕ, ಒಂದು ಸ್ವಲ್ಪ ಭಾಳ ಮುಖ್ಯವಾಗಿತ್ತು, ಅದಕ್ಕೋಸ್ಕರ ಕರೆದೆ. 5 ನಿಮಿಷ ನನ್ನ ಜೊತೆ ಮಾತಾಡಿ ಆಮೇಲೆ ಹೋಗ್ಬಿಡು. ಸರಿ, ಏನು ಹೇಳು? ಅದು ಲಕ್ಷ್ಮಕ್ಕ, ಇನ್ನೊಂದು 4 ದಿನದಾಗ ಗವಿದ ಕೋಚಿಂಗ್ ಕ್ಲಾಸಿಗೆ ಹೋಗೋದೈತಿ. ರೊಕ್ಕ ಏನು ಜೋಡಿಸಿಲ್ಲಲ್ ಬೇ, ಪಲ್ಲವಿದ ಡಿಲವರಿದು ಈ ಗದ್ಲಾಗ ಅದನ್ನ ಮರ್ತಾ ಬಿಟ್ಟಿವಲ್ಲ. ಗವಿಗೆ ಮತ್ತು ಈಗ ರೊಕ್ಕ ಎಲ್ಲ ಹೆಂಗೆ ಹೊಂದಿಸೋದು? ಅಯ್ಯೋ ಹೌದಲ್ಲೇ, ಈಗ ಮನ್ಯಾಗ ಖರ್ಚು ಬೇರೆ ಭಾಳ ಬಂದಾವು. ಇದ್ರ ಕಡೆ ಲಕ್ಷಣ ಇಲ್ಲ ಆಗಿತ್ತು ಗವಿ ಕಡೆ. ಮರ್ತಾ ಬಿಟ್ಟಿದ್ದೆ ನೋಡು, ನಾನು ನೆನಪು ಮಾಡಿ ಚಲೋ ಮಾಡಿದ್ದೆ ನೋಡು. ಹ್ಞೂ ಬೇ ಅಕ್ಕ, ಈಗ ಹೆಂಗೆ ಮಾಡೋದು? ಹೆಂಗೆ ಜೋಡಿಸೋದು? ನಾ ಬೇರೆ ಗವಿಗೆ ಹೇಳ್ಬಿಟ್ಟೀನಿ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡಪ್ಪ, ರೊಕ್ಕದೆಲ್ಲ ವ್ಯವಸ್ಥೆ ಆಗೈತಿ ಅಂತಂದು ಅವ್ನ ಮುಂದೆ ಹೇಳೀನಿ. ಈಗ ಹುಡುಗ ಕೋಚಿಂಗ್ ಹೋಗೋಕೆ ಎಲ್ಲ ತಯಾರಿ ಮಾಡ್ಕೊಳಕುಂತೈತಿ. ಈಗ ರೊಕ್ಕದ ಹೆಂಗೆ ಬೇ? ಸರಿ ತಗೋ. ಸರಿ ತಗೋ ಹಂಗಾರ ನಾ ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ. ಇವತ್ತೊಂದಿನ ಟೈಮ್ ಕೊಡು. ನಾ ರಾತ್ರಿನಷ್ಟಿಗೆ ಏನಾರು ಒಂದು ನಿರ್ಧಾರ ಮಾಡ್ತೀನಿ. ಸರಿ ತಗೋ ಲಕ್ಷ್ಮಕ್ಕ, ಒಟ್ಟಿನಲ್ಲಿ ಏನಾರು ಒಂದು ವ್ಯವಸ್ಥೆ ಮಾಡಬೇಕ್ರಿ. ಆ ಹುಡುಗಗೆ ಮತ್ತು ಈಗ ಕೋಚಿಂಗಿಗೆ ಕಳ್ಸಾಕಬೇಕು, ಕಳಿಸ್ತೀವಂತ ಅಂದೀವಿ. ಈಗ ರೊಕ್ಕ ಹೊಂದಿಕೆ ಆಗಲಿಲ್ಲ ಅಂದ್ರೆ ಮತ್ತೆ ಕಷ್ಟ. ಸರಿ ತಗೋ, ಏನಾರು ಒಂದು ವ್ಯವಸ್ಥೆ ಮಾಡಿದ್ರೆ ತಗೋ. ಮೊದಲು ನಡಿ, ಪಾಪಕ್ಕೆ ಏನೂ ತಿಂದಿಲ್ಲ. ಪಲ್ಲವಿ ಲಘು ಲಘುನ ಆಕೆ ಏನು ಸ್ನಾನಾಗಿನ ಹಾಕಿ ತಿನ್ನಕ್ಕೆ ಏನಾರು ಕೊಡೋಣ ನಡಿ. ಸರಿ ತಗೋಕ್ಕ, ಒಟ್ಟಿನಲ್ಲಿ ಇವತ್ತು ರಾತ್ರಿ ನಾಳೆ ಅನ್ನಷ್ಟಿಗೆ ಏನಾರು ಒಂದು ವ್ಯವಸ್ಥೆ ಮಾಡೋಣ. ಸರಿ ತಗೋ ನಡಿ, ಮೊದಲು ನೀರು ಕಾದವನ್ನ ಬಚ್ಚಲಕ್ಕೆ ಹಾಕಿ ನಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಅತ್ತೆಗೆ ತಕ್ಕ ಸೊಸೆ ಹಾಗೂ ತುಂಬಿದ ಮನೆ ಕತೆ 2 ಸ್ಟೋರಿ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಫ್ಯಾನ್ಸ್ ಕಾರ್ಟೂನ್ ಹಾಗೆ ಕಾರ್ಟೂನ್ ಜಗತ್ತು ಈ 2 ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು 3 ವಿಡಿಯೋಗಳಿಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ನಮಸ್ಕಾರ.